ಎಲ್ಲರಿಗೂ ನಮಸ್ಕಾರ. ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸಿ ಬಾಯ್ ತೇಜ್ ಅಂತ. ಇವಾಗ ನಾವು ಒಂದು ಸ್ಪೆಷಲ್ ಆಗಿ ಜಾಗಕ್ಕೆ ಬಂದಿದ್ದೀವಿ. ಕಾಳಸಿ ಪಾದಯಾತ್ರೆ ಇದ್ದೀವಿ. ಇಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಬನ್ನಿ. ಇವಾಗ ನಮ್ಮ ಸ್ನೇಹಿತ ಮಾತಾಡ್ತಾನೆ. ಎಲ್ರಿಗೂ ನಮಸ್ತೆ. ಮತ್ತೆ ಭೇಟಿಯನ್ನಾಗೆ ನಾವು ಒಂದು ಹೋಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ಈ ಹೋಟ್ಲು ವಿಶೇಷತೆ ಏನಂದ್ರೆ ಇಲ್ಲಿ ಚಾಕ್ನ ಸಿಗುತ್ತೆ. ಯಾವ ಚಾಕ್ನ? ಮಟನ್ ಮೇಕೆನ ಅದು ಎಕ್ಸ್ಪ್ಲೇನ್ ಮಾಡಿ ಅವ್ರನ್ನ ಕೇಳೋಣ ಏನು ಸಿಗುತ್ತೆ, ಏನೇನು ಸ್ಪೆಷಲ್ ಐಟಮ್ ಹೇಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀವಿ. ಬನ್ನಿ. ಈ ಹೋಟೆಲ್ನಲ್ಲಿ ಸಾಮಾನ್ಯ ಜನ ಅಷ್ಟೇ ಅಲ್ಲ, ಸಿನಿಮಾ ನಟರು ಎಲ್ಲ ವರ್ಗದಿಂದನೂ ಬರ್ತಾರೆ. ಯಾರು ಬನ್ನಿ ಅಂತ ಕೇಳೋಣ. ಸರ್ ಇದು ಏನು ಮಾಂಸ ಇದು? ಅದ ಮಟನ್ ಅಂತ ಬಂದು ಮೇಕೆನ ಕುರಿನ? ಮತ್ತು ಸೂಪರ್ ಸ್ಟಾರ್ ಎಲ್ಲ ಬರ್ತಾ ಇದೆ ಅಂತ ಚೆನ್ನೈ. ಅದು ಹೌದು, ರಜನಿ ಸರ್ ಎಲ್ಲ ಬರ್ತಾಯಿದ್ರು ಒಂದು ಟೈಮಲ್ಲಿ. ಇವಾಗ ತಿಂತಾರೇನೋ ಗೊತ್ತಿಲ್ಲ. ಇಲ್ಲೇ ಅಂಗಡಿಯಿಂದ ಮೇನ್ ರೋಡಲ್ಲೇ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಎದುರುಗಡೆ ಅವ್ರ ಚಿಕ್ಕಪ್ಪದ ಬಾರ್ ಇದೆ. ಅಲ್ಲಿ ಬಂದಾಗ ಅವ್ರ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ. ಬಟ್ ಅವ್ರಿಗೇನ ಯಾರಿಗೆ ಅಂತ ನಮಗೂ ವಿಷಯ ಗೊತ್ತಾಗಲ್ಲ. ಬಟ್ ಅಲ್ಲಿ ಬಂದಾಗೆಲ್ಲ ನಾವು ಹೋಗಿ ಎಲ್ಲ ನೋಡಿ ಮಾತಾಡ್ಸ್ಕೊಂಡೆಲ್ಲ ಬಂದಿದ್ದೀವಿ ತುಂಬ ದಿನ ಹಿಂದೆ. ಇವಾಗ ಇಲ್ಲ ಸರ್. ಲಾಸ್ಟ್ ಡಿ ಬಾಸ್ ಯಾವಾಗ ಬಂದಿದೆ? ಡಿ ಬಾಸ್ ಅವರು ತುಂಬ ವರ್ಷದಿಂದ ಬಂದಿದ್ದರು. ಇವಾಗ ಏನಿದ್ರು ಅವ್ರ ಫಾರ್ಮ್ ಹೌಸ್ಗೆ ಕರ್ಸ್ಕೊತಾರೆ. ಅಲ್ಲೇ ಹೋಗಿ ಕುಕ್ ಮಾಡಿಕೊಡೋ ಥರ. ಯಾಕಂದರೆ ಅವ್ರ ಕಡೆ ಬಂದರೆ ಒಂದು 200-300 ಜನ ಮೇಲೆ ಇರ್ತಾರೆ. ಹಾಗಾಗಿ ನಾವು ಅಲ್ಲೇ ಹೋಗಿ ಮಾಡಿಕೊಟ್ಟು ಬರ್ತೀವಿ. ಏನು ಸರ್ ಸ್ಪೆಷಲ್ ಜಾಸ್ತಿ ಅಂದರೆ? ಸ್ಪೆಷಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಬಂದ್ಬಿಟ್ಟು ಕುರಿ ಸ್ಪೇರ್ ಪಾರ್ಟ್ಸ್ ಕಾಲು, ತಲೆ ಮಾಂಸ, ಬೋಟಿ ಒಂದು ಮಾಡಲ್ಲ. ಇದೆಲ್ಲ ಥರ ವೆರೈಟಿ ಕೊಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಹೃದಯ ಇದೆ ಕುರಿದು. ಬಿಟ್ಟರೆ ಮಣ್ಣೀಲಿ, ಲಿವರು, ಜೇರು, ಕಿಡ್ನಿ, ಚಾಪ್ಸು, ಕೈಮಾ ಪೈಪ್ ಇದೆ. ಇವೆಲ್ಲ ಮಾಡಿಕೊಡ್ತೀವಿ ನಾವು. ಸರ್ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಂಗೆ ಓಪನ್ ಇರುತ್ತೆ? ಯಾವ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10:30 ಕ್ಲೋಸ್. ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿಲ್ಲ ಸರ್? ಯಜಮಾನ್ರು 60 ವರ್ಷದಿಂದ ಮಾಡ್ತಾಯಿದ್ದಾರೆ. ಅಂಗಡಿ ಬಂದ್ಬಿಟ್ಟು 60 ವರ್ಷದಿಂದ ಇದೆ ಚಾಕ್ನ ಅಂಗಡಿ. ಸರ್ ಇದು ಸುಮಾರು ಜನ ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾರೆ, ಮತ್ತು ಬೇರೆ ಬೇರೆ ವಾರದಿಂದ ಎಲ್ಲ ಬರ್ತಾರೆ. ಎಷ್ಟು ಜನ ಬರ್ತಾರೆ ಇಲ್ಲಿವರೆಗೂ? ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಅದೇ ಥರ ಬೇರೆ ಬೇರೆ ಭಾಗದಿಂದ ಎಲ್ಲ ಬಂದ್ಬಿಟ್ಟು ಚಾಕ್ನ ಇವಾಗ ಬೆಂಕಿಯಲ್ಲಿ ಸುಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೇರೆ ಬೇರೆ ಭಾಗದಿಂದ ಬಂದು ತಿನ್ನಕ್ಕೆ ಬರ್ತಾರೆ. ಸರ್ ಏನು ಸರ್ ಅದು? ಏನು ರೈಸ್ ಅದು? 100 ಕುಷ್ಕಾದೇವ ರೈಸ್. ನೀವಿದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್? ಸರ್ ನಾನು 27 ವರ್ಷ ಇದ್ದೀನಿ ಸರ್. ನೀವೇ ಓನರು? ಅಲ್ಲ, ನಮ್ಮದೇ. ಇದೆಲ್ಲ ನಿಮ್ಮದೇ ಫ್ಯಾಮಿಲಿ ಥರ? ನಮ್ಮದೇ ಸರ್. ಓಕೆ ಸರ್. ಎಷ್ಟು ಸರ್ ಒಂದು ಪ್ಲೇಟು? 50 ರೂಪಾಯಿ ಸರ್ ಇದು. ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಇತ್ತು ಸರ್. ಇದೇನು ಸರ್? ಇದು ಸೇಮಣ್ಣ? ಸೇಮ್ ರೈಸ್ ಹಾಕಿ ಮಾಡೋದು. ಇದು ಬೇರೆ ಸಪ್ರೇಟು? ಎಲ್ಲ ಒಂದೇ. ತುಂಬ ಫೇಮಸ್ ಏನಣ್ಣ ಈ ಅಂಗಡಿಲಿ? ಅಲ್ಲ, ಎಷ್ಟು ಪ್ಲೇಟ್ ಹೋಗುತ್ತೆ ರೈಸು? ಹೋಗುತ್ತೆ ಸರ್ ಡೈಲಿ 100, 150, 200 ಪ್ಲೇಟ್ ಹೋಗುತ್ತೆ. 150 ಹೋಗುತ್ತೆ. ಇದು ಲಿವರ್ ಎಲ್ಲ? ಅದೆಲ್ಲ ಪ್ಲೇಟ್ ಲೆಕ್ಕ. ಸರ್ ಏನು ಸಿಗುತ್ತಿಲ್ಲ ಐಟಮ್ಸು? ನೋಡಿ, ಇದು ಕೈಮಾ ಅಂತೀವಿ. ಬಿಟ್ಟರೆ ಇದು ಬಳ್ಳಿ, ಜೇರು, ಇದನ್ನು ಇಕ್ಕೆ ಕರಳು ಅಂತೀವಿ. ಇದು ಕಿಡ್ನಿ. ಆಟ್ ಥರ ಇದೆ ನೋಡಿ, ಇದು ಕಿಡ್ನಿ. ಇದು ಕೊಬ್ಬಿಲ್ದಿರೋ ಕಿಡ್ನಿ, ಇದು ಕೊಬ್ಬಿರೋ ಕಿಡ್ನಿ. ಕುರಿದು ಮೇಕೆದು ಆ ಥರ ಬರುತ್ತೆ. ಅದು ಬಿಟ್ಟರೆ ಇದು ಮೇಕೆದು. ಇದು ಕುರಿದೆಲ್ಲ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಮೇಕೆದೆಲ್ಲ ಬಂದ್ಬಿಟ್ಟು ನಾಟಿ ಮರಿ ಅಲ್ವಾ, ಅದರಿಂದ ಅದು ಬಂದ್ಬಿಟ್ಟು ಕೊಬ್ಬಿನ ಅಂಶ ಕಡಿಮೆ ಬರುತ್ತೆ. ಬಿಟ್ಟರೆ ಇದು ಬೀಜ ಬಿಟ್ಟರೆ ನಿಮಗೆ ನೋಡಿ, ಇದು ಹೃದಯ, ಹಾರ್ಟ್ ಬಿಟ್ಟರೆ ಇದು ಲಿವರ್ ಬಿಟ್ಟರೆ ಲಂಗ್ಸು, ಶ್ವಾಸಕೋಶ ಅಂತೀವಲ್ಲ, ಲಂಗ್ಸ್. ಬಿಟ್ಟರೆ ನಿಮಗೆ ಮಣ್ಣೀಲಿ ಬರುತ್ತೆ. ಮಣ್ಣೀಲಿ ಅಂದರೆ ಗೋಡೆ ದೊಮ್ಮೆ ಅಂತೇಳಿ. ಈ ಥರ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿ ಹಿಮೋಗ್ಲೋಬಿನ್ ಅದೆಲ್ಲ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ತಿಂತಾ ಬಂದರೆ ಜಾಸ್ತಿ ಆಗುತ್ತೆ. ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಬಂದ್ಬಿಟ್ಟು ಈ ಗರ್ಭಿಣಿ ಹೆಂಗಸರು, ಆಮೇಲೆ ವೀಕ್ ಆಗಿರೋರು, ಆರೋಗ್ಯಕ್ಕೆ ಏನೋ ಸಮಸ್ಯೆ ತೊಂದರೆ ಅಂದರೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಮಣ್ಣೀಲಿ ತಿನ್ನಿ. ಇಲ್ಲ, ದಿ ಬಾಸ್ ಎಲ್ಲ ತುಂಬ ಹಳೆ ಅವಾಗ ಬರ್ತಾಯಿದ್ರು. ಆಮೇಲೆ ಪಾಪ್ಯುಲರ್ ಆದಮೇಲೆ ಇದೇ ಸ್ಪಾಟ್ ಅಂದರೆ ಈ ಬಿಲ್ಡಿಂಗ್ ಹಿಂದ್ಗಡೆ ಖಾಲಿ ಜಾಗ ಇದೆ. ಅಲ್ಲಿ ಬಂದರೆ ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ಬಂದರೆ ಅವರು ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ಕಾರ್ ಹಾಕ್ಬಿಟ್ಟು ಅಲ್ಲಿ ತೊಗೊಂಡು ಹೋಗ್ತಾ ಇದ್ರು ತಿನ್ಕೊಂಡು. ಸರ್ ನೀವು ಯಾವ ಥರ ಡಿ ಬಾಸ್ನ ಮೀಟ್ ಮಾಡಿದ್ದೀರಾ? ಇಲ್ಲ, ಮೀಟ್ ಮಾಡಿಲ್ಲ. ಅಂದರೆ ಅವ್ರ ಜೊತೆಲ್ಲ ಜಾಸ್ತಿ ಜನ ಇರ್ತಾರೆ. ಅವ್ರು ಇಲ್ಲಿ ಬಂದು ಮಾಂಸ ತಿನ್ನಕ್ಕಂದು ಬಂದಿರ್ತಾರಲ್ವ. ಸೊ ಅದರಿಂದ ನಾವು ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ, ಸೆಲೆಬ್ರಿಟಿ ಅನ್ನೋದ್ರಿಂದ.
ನಾವೇನೋ ಸುಮ್ಮನೆ ಅದು ಇದು ಮಾಡಕ್ಕೆ ಹೋದ್ರೆ ಅವ್ರಿಗೊಂದು ಇದಾಗುತ್ತೆ. ಹೌದು. ಸೊ ಹಾಗಾಗಿ ಜಾಸ್ತಿ ಮಾತಾಡ್ಸಕ್ಕೆ ಹೋಗಲ್ಲ. ಏನಿದ್ರು ಐಟಮ್ ಕೊಡ್ತೀವಿ, ತಿಂತಾರೆ, ಚೆನ್ನಾಗಿದೆ, ಏನೋ ಉಪ್ಪು ಖಾರ ಜಾಸ್ತಿ ಬೇಕು ಅಂದರೆ ಆ ಥರ ಇದ್ರೆ ಹೇಳ್ತಾರೆ ಅಷ್ಟೇ. ಸರ್ ನೀವು ಇದು ಯಾವ ಫಿಲ್ಮ್ ಆ್ಯಕ್ಟ್ರಸ್ ನೀವು ಚಂದನ್ ಶೆಟ್ಟಿ ಅವ್ರು ಬಂದಿದ್ದಾರೆ. ಅದು ಬಿಟ್ಟರೆ ನಿಮಗೆ ಬೇರೆ ಈ ಅರುಣ್ ಗೌಡ ಅಂತ ಬರ್ತಾರೆ, ಅರುಗೌಡ, ಅದೇ ಈ ಪ್ಯಾಟೆಹಳ್ಳಿ, ಗೊತ್ತಾಯ್ತು ಅವರು ಬಿಟ್ಟರೆ ನಾನಾ ರೀತಿ ಹೀರೋಗಳೆಲ್ಲ ಬಂದಿದ್ದಾರೆ. ಆಮೇಲೆ ಈ ಡ್ಯಾನ್ಸ್ ಅದರಲ್ಲಿ ಬಂದ್ಬಿಟ್ಟು ಮಾಸ್ಟರ್ ಆನಂದ್ ಎಲ್ಲ ಅವರೆಲ್ಲ ಬರ್ತಾ ಇರ್ತಾರೆ. ಇನ್ನೂ ಅನೇಕ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇರ್ತಾರೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಈಗ ಟೇಸ್ಟ್ ಮಾಡಬೇಕು ಸರ್, ಕೊಡಿ. ಖಂಡಿತ ಕೊಡೋಣ. ಹಾಂ, ಏನು ಬೇಕು ಹೇಳಿ, ಏನು ಕೊಡ್ತಾ ಇದ್ದೀವಿ? ನಿಮಗೆ ಫೇವ್ರೇಟು ಅನ್ನೋದು ಕೊಟ್ಬಿಡಿ. ನಿಮ್ಮ ಫೇವ್ರೇಟ್ ಎಲ್ಲ ಚೆನ್ನಾಗಿರುತ್ತೆ. ನೀವು ತಿಂದು ನೀವು ಫೇವ್ರೇಟ್ ಅನ್ನಿಸ್ಕೋಬೇಕು ಅಂದರೆ ಟೇಸ್ಟ್ ಬರುತ್ತಲ್ವಾ, ಅದರಿಂದ ಒಂದು ಗೇ ಇವಾಗ ಚಾಕ್ನ ಆಯಿತು. ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ತುಂಬ ಸ್ಪೆಷಲಾಗಿ ಸಿಗುತ್ತೆ, ಬನ್ನಿ ತೋರಿಸ್ಕೊಡ್ತೀನಿ. ಸರ್ ಅದು ಕೈಮಾ ಒಳಗಡೆ ತುಂಬ ಏನು ಸರ್ ಸಿಗುತ್ತೆ? ಬೆಲೆ ಎಲ್ಲ ಎಷ್ಟಿದೆ? ಬ್ರೈನ್ ಬಂದು 130, ಬೋಟಿ ಜೇರು ಎಲ್ಲ 70 ರೂಪಾಯಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ? ಇದು ಹೆಸರೇನು, ಅಂಗಡಿ ಹೆಸರು? ಇದು ಕಲ್ಲು ಎತ್ಬಿಟ್ಟು ಮಂಜುಗುಟ್ಟನೆ ಅವ್ರು ಕಲ್ಲು ಚಾಪ್ಸ್ ಅಡಿಗಿರೋ ಕಲ್ಲು ನಮ್ಮ ತಾತ ಕಾಲದಿಂದ ಮಾಡ್ಕೊಂಬರ್ತಾರೆ. ಅದು ಎಷ್ಟು ವರ್ಷ ಆಗಿದೆ? ಅದೊಂದು 50 ಇಯರ್ಸ್. 50 ಇಯರ್ಸ್ ಆಗಿದೆ ಇದು ಓಪನ್ ಆಗಿ. ಅಲ್ಲ 50 ವರ್ಷ ಆಗಿದೆ ನಮ್ಮ ಅಂಗಡಿಗಳು ಓಪನ್ ಆಗಿ. ನಮ್ಮ ತಂದೆ ಕಾಲದಿಂದ ಮಾಡಿರೋದು. ಇದೇನಾ ಇದೆ ಬೇರೆ ಕಡೆ ಎಲ್ಲ? ಕಲಾಸ್ ಬಲ್ಲೇನೆ ಮಾಡಿರೋದು. ಜೋರು ಮಳೆ ಬರ್ತಿದೆ. ಸೌಂಡ್ ಬರಲ್ಲ, ಇಲ್ಲಿ ಅರ್ಥ ಆಗಲ್ಲ. ಲಿವರು ಶೇರ್ವೆಲ್ಲ ಹಾಕಿರ್ತಾರೆ. ಲಿವರ್ ರೈಸ್ ಇದು. ಹಾಗಾಗಿ ಒಂದೊಂದೇ ತೋರಿಸ್ತೀನಿ ಐಟಮ್ನ. ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಕಳಸಿ ಪಾಳ್ಯದ ಕೈಮಾ. ಬಿಸಿಯಾಗಿದೆ. ಈ ವೆದರಲ್ಲಿ ತಿಂತಾ ಇದೆ, ಹಂಗೆ ಹೋಗ್ತಾನೆ ಇರುತ್ತೆ. ನೋಡಿ ಸ್ನೇಹಿತರೆ, ಇದು ನಮ್ಮ ಕಳಸಿ ಪಾಳ್ಯದ ಕಿಡ್ನಿನೇ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಹೇಗಿದೆ? ಅದ್ಭುತ, ಅಮೋಘ, ತುಂಬ ಚೆನ್ನಾಗಿದೆಯಾ? ದಿನೇಶ್ವರೇ ನೋಡಿ, ಫಸ್ಟ್ ಟೈಮ್ ತಿಂತಾ ಇದ್ದೀವಿ. ಹೇಗಿದೆ? ಸ್ಪೈಸಿ ಆಗಿದೆ. ಕೀಮಾ ಪೈಪು, ಇನ್ನು ಏರೋಪ್ಲೇನ್ ಅಂತಾರೆ. ಹೇಗಿದೆ ಹೇಳು? ಇದು ಸಾಲಿಡ್ ಸ್ಪೈಸಿ ಆಗಿದೆ. ಪೇಜ್ ಹೆಸರು ಸ್ಪೈಸಿ ಬಾಯಿ, ಇದನ್ನು ಸ್ಪೈಸಿ. ಏನ್ರಿ ತಡ್ಕೊಳಕ್ ಆಗ್ತಾ ಇಲ್ಲ ಅವಳಿ. ಇದು ಚಾಪ್ಸ್, ಮಟನ್ ಚಾಪ್ಸ್. ಇದು ಮಟನ್ ಚಾಪ್ಸ್ ಅಂತಾರೆ. ಬಾರಿ ಹೇಗಿದೆ ಹೇಳಿ? ತುಂಬ ಈಸಿಯಾಗಿದೆ, ಗಟ್ಟಿನೂ ಇದೆ, ಸ್ಪೈಸಿಯಾಗಿ ಟೇಸ್ಟ್ ಬರ್ತಿದೆ. ಟ್ರೈ ಮಾಡಿ. ಚಾಪ್ಸ್, ಕಳಸಿ ಪಾಳ್ಯ ಚಾಪ್ಸ್ ಜೊತೆ ಚಟ್ನಿನೂ ಕೊಡ್ತಾರೆ. ಇವಾಗ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ. ಸೆಕ್ಯೂರಿಟಿ ಅನ್ಸುತ್ತೆ. ಯಾರೇ ನಾರ್ಮಲ್ಲಿ ಯೂಶಲಿ ಒಂದು ತೆಗಿತಾರೆ, ಒಂದು ಕುಡಿತಾರೆ, ಅವ್ರಿಗೆ 2 ಕುಡಿತಾರೆ. ಏನು? ಐ ಮೀನ್ ವಾಟರ್ ರೀ, ವಾಟರ್ ಅಲ್ಲ, ವಾಟ್ರು. ಈ ಸ್ಪೈಸ್ಗೆ
ಸ್ಪೈಸಿ ಇರ್ತಿದೆ. ಒಂದು ಕುಡಿಯೋರು ಆರಾಮ್ಸೆ 2 ಕುಡಿತಾರೆ ವಾಟರ್ ಲೀಟ್ರ್ ವಾಟರ್ ಲೀಟ್ರನ್ನ 1 ಲೀಟ್ರ್ ಬದಲು 2 ಲೀಟ್ರ್ ಹೇಳಿ ಅಣ್ಣ. ಲಿವರು ಅದ್ರಲ್ಲಿ ಚರ್ಬಿ ಪೀಸಲ್ಲಿ ಹಾಕಿದ್ದೀನಿ ಲಿವರ್ ಮೇಲೆ ಸಣ್ಣ ಸಣ್ಣ peel ನೋಡಿ ಅಲ್ಲ ಪೀಲ್ ಮಾಡ್ಬೋದು. ನೋಡಿ ಇದು ಲಿವರು, ಕಾಯಿಸಿ ಲಿವರು ಲಿವರ್ ಹಾಂ ಫಸ್ಟು ನಮ್ಮ ಹರ್ಷ ಟೇಸ್ಟ್ ಮಾಡ್ತಾರೆ. ಬಿಸಿ ಚರ್ಬಿ ಎಲ್ಲ ಕೊಡ್ತಾರೆ. ಹೇಳಿ ಟೇಸ್ಟ್ ಹೇಗಿದೆ ಹೇಳಿ. ಮಾತಲ್ಲಿ ಹೇಳೋಕ್ಕಾಗಲ್ಲ. ಬರ್ರಪ್ಪ ಬಂದು ತಿಂದು ನೋಡ್ಬಿಟ್ಟು ಆಮೇಲೆ ಮಾತಾಡ್ರಿ. ಇದಕ್ಕೆ ಎಣ್ಣೆಗಿನ ಏನೂ ಹಾಕಲ್ಲ, ಬರೀ ಬಿಸಿ ಬೆಂಕಿಯಲ್ಲೇ ಬೇಯಿಸೋದಿದು. ಹೆಂಗೆ ಬೇಯಿಸಿದ್ದಾರೆ, ರೋಸ್ಟ್ ಆಗಿದೆ ಕಲರು. ಮುತ್ತಣ್ಣ ಚಾಕ್ನಹಳ್ಳಿ ರೈಟು ಮಾಡ್ತಿದ್ಯಾ? ಇನ್ನೊಂದು ವಿಷಯ ಗೊತ್ತಿಲ್ಲ, ಎಲ್ಲ ಇದನ್ನ ಕಾಯಿಸಿ ಪಳೆ ಚಾಕ್ನ ಅಂತಾರೆ. ಬಟ್ ಇದ್ರ ಹೆಸರು ಏನು ಅಂದರೆ ಮುತ್ತಣ್ಣ ಚಾಕ್ನ ಅಂತ. ಮುತ್ತಣ್ಣ ಕಾಯಿಸಿ ಪಳ್ಳೆ ಚಾಕ್ನ ಅಂತ ಸಖತ್ತಾಗಿರುತ್ತೆ. ನಮ್ಮ ಡಿ ಬಾಸ್ ಅಂತೂ ಸಖತ್ ಇಷ್ಟ. ಆಲ್ಮೋಸ್ಟ್ ಎಲ್ಲ ಫಿಲ್ಮೇಟ್ರಿಗೆ ಬಂದು ಟೇಸ್ಟ್ ಮಾಡಿದ್ದಾರೆ. ನೀವು ಬಂದು ಟೇಸ್ಟ್ ಮಾಡಿ, ಪಕ್ಕ ಲೋಕಲ್ ಫುಡ್ಡು. ಟೇಸ್ಟ್ ತುಂಬ ಚೆನ್ನಾಗಿದೆ. ಮುತ್ತಣ್ಣ ಚಾಕ್ನ ಹೋಟೆಲ್ಗೆ ಬನ್ನಿ, ತುಂಬ ಚೆನ್ನಾಗಿದೆ. ಇದು ಬಂದು ಬೀಜ ಏನು ಜನ ಇದು ಕುರಿ ಬೀಜಪ್ಪ, ಬೇರೆಯವ್ರದಾ? ಸಾಫ್ಟ್ ಆಗಿದೆ. ಉಪ್ಪಲ್ಲಿ ಹಚ್ಕೊಂಡು ತಿನ್ಬೇಕ್ರಿ, ಮಜಾ. ಇದು